ನನಗೆ ಅನಿಸಿರೋ ಪ್ರಕಾರ ಇಲ್ಲಿ ಗಿಲ್ಲಿ ಅವ್ರನ್ನ ಒಂದು ಸೀಕ್ರೆಟ್ ರೂಮಲ್ಲಿ ಹಾಕ್ಬಿಟ್ಟು ಇಲ್ಲಿ ಬಿಡಬೇಕು. ಯಾರ್ಯಾರು ಯಾವ್ಯಾವ ಥರ ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು ನೋಡಬೇಕು. ಆಲ್ಮೋಸ್ಟ್ ಬಿಗ್ ಬಾಸ್ ನೋಡ್ತಾ ಇರೋದೇ ಇಲ್ಲಿ ಗಿಲ್ಲಿ ನಟ ಅವ್ರಿಗೋಸ್ಕರ. ಇಲ್ಲ ಅವ್ರೇನಾದ್ರೂ ಸೀಕ್ರೆಟ್ ರೂಮ್ಗೆ ಹೋದ್ರು ಅಂತ ಅಂದರೆ ಆ ವಾರದ TRP ಹೇಗಿರುತ್ತೆ, ಮಿಕ್ಕಿರೋ ಬಿಗ್ ಬಾಸ್ ಸ್ಪರ್ಧಿಗಳು ಏನೊಂದು ಆಟ ಆಡ್ತಾರೆ. ಯಾಕಂದರೆ ಬೇಕಂತಂದ್ರೆ ಎಲ್ಲರೂ ಕೂಡ ಗಿಲ್ಲಿ ಹಾಗೆ, ಗಿಲ್ಲಿ ಹೀಗೆ, ಕಾವ್ಯ ಹಾಗೆ, ಕಾವ್ಯ ಹೀಗೆ. ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ರು. ನಾವೆಲ್ಲರೂ ಕೂಡ ಪ್ರತಿ ಶನಿವಾರ ಭಾನುವಾರ ಕಾಯ್ತಾ ಇರ್ತೀವಿ ಕಿಚ್ಚ ಸುದೀಪ್ ಸರ್ನ ನೋಡೋಕ್ಕೆ. ಮನೆಯಲ್ಲಿ ಏನೆಲ್ಲ ಗಲಾಟೆ ಆಯಿತು, ಕದನಗಳಾಯಿತು ಅಂತ ಅಂದ್ಬಿಟ್ಟು ಇದಕ್ಕೆ ಇಲ್ಲಿ ನ್ಯಾಯ ಸಿಗುತ್ತೆ ಅಂತ ಅಂದ್ಬಿಟ್ಟು ಕೆಲವೊಂದು ಎಪಿಸೋಡ್ ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಯಾರಿಗೆ ಕ್ಲಾಸ್ ಸಿಗಬೇಕಿರುತ್ತೆ ಅವ್ರಿಗೆ ಕ್ಲಾಸ್ ಸಿಕ್ಕಿರಲ್ಲ. ಅದು ಈ ಒಂದು ಸೀಸನ್ನ ಅಬ್ಸರ್ವ್ ಮಾಡಿದ್ರೆ ಹಾಗೆ ಅನ್ನಿಸ್ತಿರೋದು. ಇಲ್ಲಿ ಫಸ್ಟೇ ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ಇಡೀ ಮನೇನ ನಾನೇ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟು ಅವರ ಒಂದು ಮಾತಿಗೆ ಕಿಂಚಿತ್ತು ಬೆಲೆ ಇಲ್ಲ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಇಡೀ ಮನೆ ನಾಮಿನೇಟ್ ಮಾಡ್ತಿದ್ದೀನಿ ಅಂದರೆ ಸೇವ್ ಯಾಕೆ ಮಾಡಬೇಕು? ಚಟುವಟಿಕೆ ಕೊಡ್ತಾರೆ ಪರವಾಗಿಲ್ಲ, ಇಲ್ಲಿ ಲೆಟ್ರ್ ಬರುತ್ತೆ ಪರವಾಗಿಲ್ಲ, ಒಂದು ಯಾಕಂದರೆ ನೋಡಬೇಕಲ್ವಾ, ಇಲ್ಲಿ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಸ್ಪರ್ಧಿಗಳನ್ನ ಇಲ್ಲಿ ನಿಮ್ಗೆಲ್ರಿಗೂ ಕೂಡ ವ್ಯಕ್ತಿತ್ವಗಳ ಪ್ರಾಬ್ಲಮ್ ಇದೆ, ನೀವು ಪ್ರೂವ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಚಾಲೆಂಜ್ ಕೊಟ್ಟಿದ್ರು. ಆ ಚಾಲೆಂಜ್ನ ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡಬೇಕಿತ್ತು. ಈಗ ಅಂತಂದರೆ ಬೇಕಂತಂದ್ಬಿಟ್ಟು ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಆಲ್ಮೋಸ್ಟು ಇದಕ್ಕೆ ಒಂದು ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಪ್ರೋಮೋಗೆ. ಈ ವಾರ ಯಾರ ವಿಕೆಟ್ ಬೀಳುತ್ತೆ ಅಂತ ಅಂದ್ಬಿಟ್ಟು, ಯಾರ ವಿಕೆಟ್ ಬೀಳುತ್ತೋ ಅಥವಾ ಯಾರ ವಿಕೆಟ್ ಎದ್ದು ನಿಂತ್ಕೊಳ್ಳುತ್ತೋ ಇಲ್ಲಿ ಗೊತ್ತಿಲ್ಲ. ಆಲ್ಮೋಸ್ಟ್ ಬೌಲರ್ ಚೆನ್ನಾಗಿ ಮಾಡಿದ್ರೇ ಇಲ್ಲಿ ವಿಕೆಟ್ ಬೀಳೋದು. ಆ ಒಂದು ಬಾಲ್ನ ಯಾರು ಮಾಡ್ತಾರೆ ಚೆನ್ನಾಗಿ? ಆಲ್ಮೋಸ್ಟ್ ಸುಮಾರು ಜನ ಬೌಲರ್ಸ್ ಇರ್ತಾರೆ. ಇಲ್ಲಿ ಕರೆಕ್ಟಾಗಿ ವಿಕೆಟ್ ಹೊಡಿಬೇಕು ಅಂತ ಅಂದರೆ ಆಲ್ಮೋಸ್ಟ್ ಬೌಲರ್ ಚೆನ್ನಾಗಿರ್ಬೇಕು. ಆ ಒಂದು ಬಾಲ್ನ ಇಲ್ಲಿ ಕಿಚ್ಚ ಸುದೀಪ್ ಸರ್ ಯಾರ ಮೇಲೆ ಹಾಕ್ತಾರೆ? ಇವಾಗ ಅವ್ರು ಬಾಲ್ ಮಾಡಿದ್ರೆ ವಿಕೆಟ್ ಬೀಳ್ಬೇಕಲ್ವಾ? ಆ ಒಂದು ಬಾಲು ಇವಾಗ ಕಿಚ್ಚ ಸುದೀಪ್ ಸರ್ ಯಾರ ಮೇಲೆ ಪ್ರಯೋಗ ಮಾಡ್ತಾರೆ ಅಂತ ಇಲ್ಲಿ ನೋಡೋಣ. ಬೈ ಚಾನ್ಸ್ ಆಗಿ ಅವ್ರು ಪ್ರಯೋಗ ಮಾಡಿದ್ರು ಕೂಡ ಇಲ್ಲಿ ಆ ಬಾಲ್ 6 ಹೋಗುತ್ತಾ ಅಥವಾ ವಿಕೆಟ್ ಹೋಗುತ್ತಾ ಅಂತ ಕಾದು ನೋಡಬೇಕಿದೆ. ಇವಾಗ ನೋಡಿ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ 6 ಜನ ಸೇವ್ ಆಗಿಬಿಟ್ಟಿದ್ದಾರೆ. ಇವಾಗ ನಾಮಿನೇಷನ್ ಅಲ್ಲಿ ಇರೋದು 10 ಜನ. ನಾವಿಲ್ಲಿ ಹೆಚ್ಚಾಗಿ ಕ್ಲಾಸ್ ಸಿಗಬೇಕಾಗಿರೋದು, ಒದ್ದು ಹೊರಗೆ ಹಾಕಬೇಕಾಗಿರೋದು ಬಿಗ್ ಬಾಸ್ ಮನೆಯಲ್ಲಿ ಯಾವ ಸ್ಪರ್ಧೆ ಅಂತ ಕೇಳಿದ್ರೆ ಎಲ್ಲರೂ ಕೂಡ ಮೋಸ್ಟ್ ಇಲ್ಲಿ ಫಸ್ಟ್ ಹೆಸರನ್ನ ತಗೊಳ್ಳೋದು ರಿಷಾ ಅವ್ರ ಹೆಸರು. ಇಲ್ಲಿ ನಾಮಿನೇಷನ್ ಲಿಸ್ಟ್ ಅಲ್ಲೇ ಇಲ್ಲ, ಆಲ್ಮೋಸ್ಟ್ ಸೇವ್ ಆಗಿದ್ದಾರೆ. ಇದು ಫೇವರಿಸಮ್ ಅಂತ ಅನ್ಸಲ್ವಾ? ಆಲ್ಮೋಸ್ಟ್ ಇವಾಗ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರಬಹುದು. ಇದು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ರ ಇದೆ. ನಾವಿಲ್ಲಿ ಏನೊಂದು ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಅದು ಆಗಲ್ಲ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ನಾವು ಯಾವೊಬ್ಬ ಸ್ಪರ್ಧಿನ ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಹೋಗ್ಬೋದು ಅಂತ ಅನ್ಕೊಂತೀವೋ ಅವರೇ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂತಿದ್ದಾರೆ. ಇಲ್ಲಿ 100% ಗೊತ್ತಾಗ್ತದೆ, ಕ್ಲಿಯರ್ ಕಟ್ ಆಗಿ ಇಲ್ಲಿ ಫೇವರಿಸಮ್ ನಡೀತದೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ವೋಟಿಂಗ್ ಲೈನ್ ವೋಟ್ ಮಾಡಿ ನಿಮ್ಮ ನೆಚ್ಚಿನ ಸ್ಪರ್ಧಿನ ಉಳಿಸಿ ಅಂತ ಹೇಳ್ತಾರೆ. ಇಲ್ಲಿ ಯಾಕಪ್ಪ ವೋಟ್ ಇಷ್ಟಿಷ್ಟು ಬಂದಿದೆ ಅಂತ ತೋರಿಸಲ್ಲ? ಆಲ್ಮೋಸ್ಟ್ ತೋರಿಸ್ಬೋದಲ್ವಾ? ತೋರಿಸಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ಏನೂ ಕೂಡ ಪ್ರಾಬ್ಲಮ್ ಆಗಲ್ಲ. ಅದೇ ಫಿನಾಲಲ್ಲಿ ಮಾತ್ರ ಇಷ್ಟಿಷ್ಟು ವೋಟ್ ಬಂದಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ಇಲ್ಲಿ ತೋರಿಸ್ತಾರೆ, ಮತ್ತೆ ಎಷ್ಟು ವೋಟ್ ಬಿದ್ದಿದೆ ಅಂತಾನು ಹೇಳ್ತಾರೆ. ಇಲ್ಲೂ ತೋರಿಸಿದ್ರೆ ಏನಾಗುತ್ತೆ? ಏನೂ ಕೂಡ ಪ್ರಾಬ್ಲಮ್ ಆಗಲ್ಲ ಅಲ್ವಾ? ಈಗ ಏನಾಗ್ತದಪ್ಪ ಅಂತಂದ್ರೆ ಫಸ್ಟಿಗೆ ಕ್ಲಾಸ್ ತಗೋಬೇಕಾದವ್ರಿಗೆ ಸರಿಯಾಗಿ ಕ್ಲಾಸ್ ಸಿಗ್ತಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಅಶ್ವಿನಿ ಗೌಡ ಅವ್ರಿಗೆ ಒಂದು ಚೂರು ಕೂಡ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕಡೆಯಿಂದ ಕ್ಲಾಸಸ್ ಸಿಕ್ಕಿಲ್ಲ. ಆಲ್ಮೋಸ್ಟ್ ಅವ್ರು ಏನೇ ಹೇಳಿದ್ರು ಕೂಡ ನೀವು ನೋಡ್ಬೋದು, ಒಂದು ಶನಿವಾರ ಭಾನುವಾರ ಬಂತು ಅಂತಂದರೆ ಅವ್ರು ಯಾರ ಹತ್ರನೂ ಮಾತಾಡದೇ ಇರೋಂಗೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಏನು ಕೇಳ್ತಾರೆ ಅದಕ್ಕೆ ಮಾತ್ರನೇ ಇಲ್ಲಿ ಉತ್ತರ ಕೊಟ್ಕೊಂಡು ಕುತ್ಕೊತಾರೆ. ಅದೇ ಮಿಕ್ಕಿರೋ ದಿನಗಳೆಲ್ಲ ಕೂಡ ಅವ್ರು ಹೀಗೆ ಅವ್ರು ಹಾಗೆ, ಅದರಲ್ಲೂ ಕೂಡ ಪ್ರತಿಯೊಬ್ಬರು ಬಾಯಲ್ಲೂ ನೀವು ನೋಡ್ಬೋದು ಪ್ರತಿಯೊಬ್ಬರು ಕಣ್ಣು ಬಿದ್ದಿರೋದು ಯಾರ ಮೇಲೆ ಅಂತಂದರೆ ಗಿಲ್ಲಿ ನಟ ಅವ್ರ ಮೇಲೆ, ಕಾವ್ಯ ಮೇಲೆ. ಇಲ್ಲಿ ಪ್ರತಿಯೊಬ್ಬರು ಕೂಡ ಅವ್ರ ಮೇಲೆ ಒಂದು ಏನೆಲ್ಲ ಒಂದು ಹೇಳ್ತಾನೆ ಇರ್ತಾರೆ. ಆಲ್ಮೋಸ್ಟ್ ಚಂದ್ರಪ್ರಭಾ ಅವರಂತೂ ಇಲ್ಲಿ ಜೊತೆಗೆ ಇದ್ದು ಯಾವ ರೀತಿ ಮೋಸ ಮಾಡಬೇಕು ಅಂತ ಅಂದರೆ ಇವ್ರನ್ನ ನೋಡಿ ಕಲ್ತ್ಕೋಬೇಕು. ಆಲ್ಮೋಸ್ಟ್ ಕುತಂತ್ರಿ ಬುದ್ಧಿ ಮತ್ತು ಇಲ್ಲಿ ಷಡ್ಯಂತ್ರ ಅಂತಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ. ಇವರೇ ಎಲ್ಲರ ಮೇಲೆ ಇಲ್ಲಿ ಕುತಂತ್ರ ಬುದ್ಧಿ ಷಡ್ಯಂತ್ರ ಮಾಡ್ತಿರೋದು. ಇವಾಗ ಬಿಗ್ ಬಾಸ್ ಮನೆಯಿಂದ ಯಾರು ವಿಕೆಟ್ ಬೀಳುತ್ತೆ ಅಂತಂದ್ಬಿಟ್ಟು ಇಲ್ಲಿ ನೋಡಬೇಕಿದೆ. ಆಲ್ಮೋಸ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳಿದ್ರು, ಇಡೀ ಮನೆ ನಾಮಿನೇಟ್ ಆಗಿದೆ, ನನ್ನ ವ್ಯಕ್ತಿತ್ವ ಇನ್ನೊಂದು ಥರ ತಿರುಚಿದ್ದೆ ಅವಳು ಅಂತ ಹೇಳ್ಬಿಟ್ಟು. ಫಸ್ಟ್ ಆಫ್ ಆಲ್ ಯಾರ ವ್ಯಕ್ತಿತ್ವನೂ ಯಾರೂ ಕೂಡ ಇಲ್ಲಿ ತಿರ್ಚಕ್ಕೆ ಆಗದೇ ಇಲ್ಲ, ಅದು ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ಇಲ್ಲಿ ಯಾರೂ ಕೂಡ ತಿರ್ಚಿಬಿಟ್ರು ಅಂತಂದರೆ ಅದನ್ನು ಕೇಳೋರು ಏನು ಮೂರ್ಖರು ಇರ್ತಾರೆ. ಆಲ್ಮೋಸ್ಟು ಇವಾಗ ಅವ್ರು ಮಾಡದೇ ಇರೋ ತಪ್ಪನ್ನ ಇಲ್ಲಿ ರಕ್ಷಿತ್ ಅವ್ರು ಏನೂ ಕೂಡ ತಪ್ಪು ಮಾಡಿಲ್ಲ, ಅವ್ರು ತಪ್ಪು ಮಾಡ್ತಿದ್ದಾರೆ ಅಂತ ಪದೇ ಇಲ್ಲಿ ಹೇಳ್ತಿದ್ದಾರೆ. ಆದರೆ ರಕ್ಷಿತ್ ಅವ್ರು ಒಂದು ಚಾಲೆಂಜ್ ಹಾಕಿದ್ರು ಗೊತ್ತಾ, ಇಲ್ಲಿ ಮನೆಯಿಂದ ನಿಮ್ಮನ್ನು ಕಳಿಸೇ ನಾನು ಹೋಗೋದು ಅಂತ ಅಂದ್ಬಿಟ್ಟು 100% ಅದೇ ರೀತಿ ಆಗಲೇಬೇಕು. ಇದು ನನ್ನ ಒಂದು ಒಪಿನಿಯನು. ಬೇರೆಯವ್ರಿಗೆ ಹೇಗೆ ಅನಿಸುತ್ತೇನೋ ನನಗಂತೂ ಗೊತ್ತಿಲ್ಲ. ಸದ್ಯ ಪ್ರೋಮೋದಲ್ಲೂ ಕೂಡ ಇದನ್ನು ಇಲ್ಲಿ ತೋರಿಸಿದ್ದಾರೆ. 100 ಫಿಲಮ್ ಮಾಡಿದೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳಿದ್ರು. ಅವರು ಒಂದು ಯೂಟ್ಯೂಬ್ ಚಾನಲಲ್ಲೇ ಎಷ್ಟು ಜನಕ್ಕೆ ರೀಚ್ ಆಗಿದ್ದಾರೆ. ಆಲ್ಮೋಸ್ಟ್ ಇದನ್ನು ಅಶ್ವಿನಿ ಗೌಡ ಅವ್ರ ಕೈಲಿ ಮಾಡೋಕ್ಕಾಗತ್ತಾ? ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದಾರೆ. ಆದರೆ ಬಿಗ್ ಬಾಸ್ ಮನೆ
ಮನೆ ಒಳಗಡೆ ಇರಬೇಕಾದ್ರೆ ಹೊರಗಡೆ ಬಂದ್ಮೇಲೆ ನನ್ನ ಪ್ರಕಾರ ಯಾವುದೇ ಒಂದು ಚಾಲೆಂಜ್ನು ಕೂಡ ಇಲ್ಲಿ ಅಕ್ಸೆಪ್ಟ್ ಮಾಡಲ್ಲ. ಇಲ್ಲಿ ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ತಾರೆ ಇವರು. ನಿನ್ನೆ ಇಲ್ಲಿ ಆಲ್ಮೋಸ್ಟ್ ರಾಶಿಕ್ ಅವ್ರ ಹತ್ರ ಒಂದು ವಿಚಾರಣ ಇಲ್ಲಿ ಚರ್ಚೆ ಮಾಡ್ತಾರೆ. ಗಿಲ್ಲಿ ಯಾವುದಕ್ಕೂ ಕೂಡ ಇಲ್ಲಿ ಸ್ಟ್ಯಾಂಡ್ ತಗೊಳ್ಳಲ್ಲ. ಆಲ್ಮೋಸ್ಟ್ ಯಾವ್ದಾರ ಏನೋ ಬಂತು ವಿಚಾರ ಅಂತಂದ್ರೆ ಅಲ್ಲಿಂದ ಜಾರ್ಕೊಂಡ್ಬಿಡ್ತಾನೆ. ಫೂಟೇಜ್ ಇತ್ತು ಅಂದ್ರೆ ಮಾತ್ರನೇ ಬರ್ತಾನೆ ಅಂತಂದ್ಬಿಟ್ಟು ಇಲ್ಲಿ ರಾಶಿಕ್ ಅವ್ರ ಹತ್ರ ಅಶ್ವಿನಿ ಗೌಡ ಅವ್ರು ಹೇಳಿದ್ರು. ಆಲ್ಮೋಸ್ಟ್ ಇವ್ರೇನ್ ಮಾಡ್ತಾ ಇದಾರೆ, ಒಬ್ರಿಗೆ ತಂದಿಡೋ ವಿಚಾರ ಮಾಡ್ತಾ ಇದಾರೆ. ಅಂದ್ರೆ ಇಲ್ಲಿ ಸೂರಜ್ ಅವ್ರು ಹೇಳಿದ್ರೆ ಅದನ್ನ ಮಂದಿ ರಾಶಿಕ್ ಅವ್ರ ಹತ್ರ ಹೇಳ್ತಾರೆ. ಮತ್ತೆ ಇಲ್ಲಿ ಬೇರೆ ಯಾರಾದ್ರೂ ಸ್ಪರ್ಧಿಗಳನ್ನ ಇದ್ರೆ ಯಾವ ರೀತಿ ಮ್ಯಾನಿಪ್ಯುಲೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಚೆನ್ನಾಗಿ ಗೊತ್ತಿದೆ. ಆಲ್ಮೋಸ್ಟ್ ಜಾನ್ವಿ ಅವ್ರನ್ನ ನೀವು ನೋಡ್ಬೋದು, ಅವರು ಲೆಟರ್ ಬಿಟ್ಕೊಟ್ಟಿದ್ದೆ ಇಲ್ಲಿ ಜಾನ್ವಿ ಅವ್ರನ್ನ ಬಳೆಗೆ ಹಾಕೋಬೇಕು ಅಂತ ಅಂದ್ಬಿಟ್ಟು. ಇವಾಗ ಜಾನ್ವಿ ಅವರಂತೂ ಅತ್ತನೂ ಇಲ್ಲ ಇತ್ತನೂ ಇಲ್ಲ ಅನ್ನೋ ತರ ಆಟ ಆಡ್ತಾ ಇದಾರೆ. ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ, ಗಿಲ್ಲಿ ಅವ್ರ ಮೇಲೆ ಅವರು ತುಂಬಾ ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದು ಕಳೆದ ವಾರ. ಏನಕ್ಕೆ ಅಂದ್ರೆ ಅಶ್ವಿನಿ ಗೌಡ ಅವ್ರು ಇರ್ಲಿಲ್ಲ, ಅವಾಗ ಮಾತ್ರ ಇಲ್ಲಿ ಗಿಲ್ಲಿ ನಟವರು ಒಳ್ಳೆಯವರಾಗಿ ಕಾಣಿಸಿದ್ರು. ನೋಡಿ ಇದನ್ನು ಕೂಡ ಇವ್ರು ಏನ್ ಟಾರ್ಗೆಟ್ ಮಾಡಿದ್ರು ಅಂತಂದ್ರೆ, ನಿನ್ನೆ ಇಲ್ಲಿ ಮಾಳು ಅವರು ಕ್ಯಾಪ್ಟನ್ ಆದಾಗ ಎಲ್ಲರೂ ಕೂಡ ಜೈಕಾರ ಹಾಕೊಂಡು ಬರ್ತಾ ಇದ್ರು, ಜೈ 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 ಅನ್ಕೊಂಡ್ಬಿಟ್ಟು. ಆದ್ರೆ ರಘು ಅವ್ರ ಕ್ಯಾಪ್ಟನ್ ಆದಾಗ ಮಾತ್ರ ಅವ್ರಿಗೆ ಇಷ್ಟ ಆಗ್ಲಿಲ್ಲ, ಸ್ವಾರ್ಥದ ಆಟ ಆಡ್ಬಿಟ್ರು ರಘು ಅವರು ಅಂತಂದ್ಬಿಟ್ಟು ಧಿಕ್ಕಾರ ಹಾಕಿದ್ರು. ಇಲ್ಲಿ ಮೇನ್ ರೀಸನ್ ಏನಾಯ್ತು ಅಂತಂದ್ರೆ, ಇಲ್ಲಿ ಕಾವ್ಯ ಅವ್ರಿಗೆ ಕ್ಯಾಪ್ಟನ್ಸಿ ಸಿಕ್ಲಿಲ್ವಲ್ಲ, ಅದಕ್ಕೆ ಅವ್ರಿಗೆ ಖುಷಿ ಆಯ್ತು. ಅದಕ್ಕೆ ಇಲ್ಲಿ ಮಾಳು ಅವ್ರನ್ನ ಅಷ್ಟೊಂದು ಚೆನ್ನಾಗಿ ಸ್ವಾಗತ ಮಾಡ್ಬಿಟ್ಟು ಖುಷಿಯಾಗಿ ನಕ್ಕೊಂಡು ವ್ಯಕ್ತಿತ್ವನೇ ಗೆದ್ದಿದೆ ಇವತ್ತ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಇಲ್ಲಿ ಮಾಳು ಅವ್ರ ವ್ಯಕ್ತಿತ್ವ ಗೆದ್ದಿದೆ, ನಿಜವಾಗ್ಲೂ ಒಪ್ಕೋಬೇಕಂದ್ರ. ಅಶ್ವಿನಿ ಅವರ ವ್ಯಕ್ತಿತ್ವ ಸೋತಿದೆ ಅಂತ ಇಲ್ಲಿ ಗೊತ್ತಾಗ್ತದೆ. ಮತ್ತೆ ಇದ್ರ ಜೊತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಇನ್ನೊಂದು ಮಾತು ಹೇಳಿದ್ರು, ಯಾರು ಇರಬೇಕು ಯಾರು ಇರಬಾರ್ದು ಅಂತಂದ್ಬಿಟ್ಟು ಡಿಸೈಡ್ ಮಾಡೋದು ಜನಗಳು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ನನ್ನ ಪ್ರಕಾರ ಇಲ್ಲಿ ವೋಟಿಂಗ್ದು ಏನೇನೊಂದು ಬಂದಿದೆಯೋ ಅದನ್ನ ಇಲ್ಲಿ ತೋರಿಸ್ಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಂದಿದೆ ಅಂತ ತೋರಿಸ್ಬಿಟ್ಟು ಇಲ್ಲಿ ಹೇಳಿದ್ರೆ ಅದನ್ನ ನಂಬೋದು. ಆಲ್ಮೋಸ್ಟ್ ನನಗೇನು ಅನಿಸ್ಲೇ ಇಲ್ಲ, ಇಲ್ಲಿ ಕಾವ್ಯ ಅವ್ರು ಯಾವಾಗ ಕ್ಯಾಪ್ಟನ್ಸಿ ಸಿಗ್ಲಿಲ್ವೋ ಅವ್ರಿಗೆ ನನಗೆ ಅವಾಗೆ ಅನಿಸ್ತು. ಇಲ್ಲಿ ಎಲ್ಲರೂ ಕೂಡ ಕಮ್ಯುನಿಟಿ ಪೋಸ್ಟ್ ಅಂತೂ ಹಾಕಿದ್ರಿ, ನಾನು ಕೂಡ ಇಲ್ಲಿ ಹಾಕಿದೆ. ಅದರಲ್ಲಿ 95% ಕಾವ್ಯ ಅವ್ರು ಕ್ಯಾಪ್ಟನ್ ಆಗಬೇಕು ಅಂತ ಬಂತು. ಬಟ್ ಆದ್ರೆ ಬಿಗ್ ಬಾಸ್ ಮನೆಯೊಳಗಡೆ ಬಂದಿದ್ರಲ್ಲ ಇದು ಜನಗಳು, ಅವ್ರು ಮಾತ್ರ ಇಲ್ಲಿ ಮಾಡುವವರಿಗೆ ವೋಟ್ ಮಾಡಿದ್ರು. ಇದು ಯಾವ ಆಧಾರದ ಮೇಲೆ? ಅವರೇ ಇಲ್ಲಿ ಕರ್ಸಿರ್ಬೋದಪ್ಪ, ಎಲ್ಲಾರನ್ನೂ ಕೂಡ ಮಾಡುವವರಿಗೆ ಹಾಕಿ ಅಂತ ಅವರೇ ಹೇಳಿರ್ಬೋದು. ಇಲ್ಲಿ ತೋರಿಸ್ಲಿಲ್ಲ ಆಲ್ಮೋಸ್ಟ್ ಎಷ್ಟು ವೋಟ್ ಬಂತು, ಎಷ್ಟು ಪರ್ಸೆಂಟೇಜ್ ಇತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಜಾಸ್ತಿ ವೋಟ್ ಬಂದಿರೋದು ಡಾರ್ಲಿಂಗ್ ಕೃಷ್ಣ ಅವರು ಬಂದಿದ್ರು, ಇಲ್ಲಿ ಮಾಡುವವರಿಗೆ ಕ್ಯಾಪ್ಟನ್ಸಿ ಸಿಕ್ಕಿದೆ ಅಂತ ಹೇಳಿದ್ರು. ಅದರಲ್ಲೂ ಕೂಡ ನೀವು ನೋಡ್ಬೋದು, ಯಾರೂ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳು ಅಲ್ಲಿರೋರು ಕಾವ್ಯ ಅವ್ರ ಹೆಸರನ್ನ ತಗೊಂಡು ಹೇಳಿಲ್ಲ. ಸ್ಪಂದನ ಅವ್ರು ಮಾತ್ರ ಇಲ್ಲಿ ಹೇಳಿದ್ರು ಕಾವ್ಯ ಅವರು ಅಂತ ಬಿಟ್ಟು. ಗಿಲ್ಲಿ ಅವ್ರನ್ನ ಕೇಳಿದ್ರೆ ಕಾವ್ಯ ಅವ್ರು ಅಂತಾನೆ ಹೇಳೋದು ಬಿಡಿ. ಆದ್ರೆ ಕಾವ್ಯ ಅವ್ರಿಗೆ ಬೇಕಂತಾನೆ ಕೊಡ್ಲಿಲ್ವಾ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಯಾಕಂದ್ರೆ ವೋಟ್ ಅಂತ ಹೇಳಿದ್ರಲ್ಲ, ವೋಟಿಂಗ್ ಲಿಸ್ಟ್ ಪ್ರಕಾರ ನಾನು ಇಲ್ಲಿ ಹೇಳ್ತಾ ಇರೋದು, ವೋಟ್ ಬಿದ್ದಿರೋದು ನೀವು 100% ನೋಡಿ. ಇಲ್ಲಿ ಮಾಲ್ ಅವ್ರಿಗೆ ಜಾಸ್ತಿ ಫ್ಯಾನ್ ಫಾಲೋವರ್ಸ್ ಇದಾರಾ, ಇಲ್ಲ ಅಂತಂದ್ರೆ ಕಾವ್ಯ ಅವ್ರಿಗೆ ಜಾಸ್ತಿ ಫ್ಯಾನ್ ಫಾಲೋವರ್ಸ್ ಇದಾರಾ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗೋದು ಕಾವ್ಯ ಅವರೇ ಆಗ್ಬೇಕಿತ್ತು. ಬಟ್ ಬೇಕಂತಾನೆ ಕೊಟ್ಟಿರಬಹುದು ಇಲ್ಲಿ ಬಿಗ್ ಬಾಸ್ ಕಡೆಯವರೇ ಅಂತ ನನಗೆ ಅನಿಸ್ತದೆ. ನೋಡೋಣ, ಇಲ್ಲೂ ಕೂಡ ಫೇವರಿಸಮ್ ಆಗೋಯ್ತು. ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ನ್ಯಾಯ ಸಿಗುತ್ತಾ? ಆಲ್ಮೋಸ್ಟ್ ಅವ್ರೇನೋ ಇಲ್ಲಿ ರಿಷಾ ಅವರು ಹೊಡೆದಿದ್ದನ್ನ ಕಾಮಿಡಿಯಾಗಿ ತಗೊಂಡಿರ್ಬೋದು, ಆದ್ರೆ ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ನ್ಯಾಯ ಒದಗಿಸ್ತಾರಾ ಅಂತ ನೋಡ್ಬೇಕಿದೆ. ಇಲ್ಲಿ ಬಿಗ್ ಬಾಸ್ ಡೋರ್ ಓಪನ್ ಮಾಡಿ ಬಿಟ್ರು. ಈ ಡೋರ್ ಓಪನ್ ಮಾಡಿ ಬಿಟ್ಟಾಗ ರಿಷಾ ಅವ್ರನ್ನ ಮಿಡ್ ವೀಕ್ ಎಲಿಮಿನೇಷನ್ ಅಥವಾ ಮಿಡ್ ನೈಟ್ ಎಲಿಮಿನೇಷನ್ ಮಾಡುವುದು. ಇಲ್ಲಿ ಕಿಚ್ಚ ಸುದೀಪ್ ಸರ್ ಏನಾದರೂ ಒಂದು ಕರೆ ಕೊಟ್ಬಿಟ್ಟು ಅವರೇ ಮಾತಾಡ್ಬಿಟ್ಟು ಇಲ್ಲಿ ನ್ಯಾಯ ಒದಗಿಸ್ತಾರೆ ಅಂತ ನಾನು ಅನ್ಕೊಂಡೆ. ಇಮಿಡಿಯೇಟ್ ಆಗಿ ಮನೆಯಿಂದ ಅವ್ರನ್ನ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಏನೂ ಕೂಡ ಇಲ್ಲಿ ಮಾಡಲಿಲ್ಲ. ಆದರೂ ಕೂಡ ನೋಡಿ, ರಿಷಾ ಅವ್ರಿಗೆ ಮಾಡ್ತಿರೋಷ್ಟು ಫೇವರಿಸಮು ಎಲ್ಲೂ ಕೂಡ ಇಲ್ಲಿ ಸಿಗ್ತಲ್ಲ. ಪ್ರತಿ ಒಂದರಲ್ಲೂ ಕೂಡ ಅವ್ರ ಪರ ಇಲ್ಲಿ ಫೇವರಿಸಮು. ಇಲ್ಲಿ ಲೆಟ್ರ್ ವಿಚಾರನೂ ಕೂಡ ನಾನು ಇಲ್ಲಿ ಹೇಳಿದೆ. ಇವಾಗ ರಿಷಾ ಅವ್ರಿಗೆ ಒಂದು ಲೆಟ್ರ್ ಕೊಟ್ರಲ್ವಾ, ರಕ್ಷಿತಾ ಅವ್ರಿಗೆ ರಾಶಿಕಾ ಅವ್ರಿಗೆ ಮನೆಯವರು ಚರ್ಚೆ ಮಾಡಬೇಕು ಅಂತ ಹೇಳಿದ್ರು. ಅದೇ ಇಲ್ಲಿ ಆ ಸ್ಥಾನದಲ್ಲಿ ಇವಾಗ ರಾಶಿಕಾ ಅವರು ಮತ್ತಿಲ್ಲಿ ರಿಷಾ ಅವರು ಇಬ್ಬರಿಗೂ ಕೂಡ ಕೊಡಬೇಕಿತ್ತು. ಇಲ್ಲಿ ರಿಷಾ ಅವ್ರಿಗೆ ಕೊಟ್ಟಿರೋ ಒಂದು ಇಮ್ಯುನಿಟಿನ ರಕ್ಷಿತಾ ಅವ್ರಿಗೆ ಕೊಡಬೇಕಿತ್ತು. ಯಾಕಂತಂದ್ರೆ ಲೆಟರ್ ವಿಚಾರದಲ್ಲಿ ಸ್ವಾರ್ಥವಾಗಿ ಆಟ ಆಡ್ತಾರೆ ಅಂತ ಬಿಗ್ ಬಾಸ್ ಚೆನ್ನಾಗಿ ಗೊತ್ತಿತ್ತು. ರಿಷಾ ಅವರು ಅವ್ರಿಗೇನಾದ್ರೂ ನಾನು ಇಲ್ಲೊಂದು ಆಪರ್ಚುನಿಟಿ ಕೊಟ್ರೆ 100% ರಿಷಾ ಅವರು ಇದನ್ನ ಎತ್ಕೊಂತಾರೆ, ಮಿಕ್ಕಿರೋ ಇಬ್ಬರು ಲೆಟರ್ನ ಹರಿದಾಕ್ತಾರೆ ಅಂತ ಅಂದ್ಬಿಟ್ಟು. ಇದೇ ಒಂದು ಇಮ್ಯುನಿಟಿ ರಕ್ಷಿತಾ ಅವ್ರಿಗೆ ಯಾಕೆ ಕೊಡ್ಲಿಲ್ಲ? ಅವ್ರೇನ್ ತಪ್ಪು ಮಾಡಿದ್ರು? ಆಲ್ಮೋಸ್ಟ್ ಬೇಕು ಅಂತಾನೆ ಬಿಗ್ ಬಾಸ್ ಕಡೆಯವರೇ ಇಲ್ಲಿ ರಕ್ಷಿತಾವ್ರನ್ನ ತುಳಿಯೋಕೆ ಟ್ರೈ ಮಾಡ್ತಾರೋ ಏನೋ ಗೊತ್ತಿಲ್ಲ, ಅಥವಾ TRPಗೋಸ್ಕರ ಈ ತರ ಕಂಟೆಂಟ್ ಸಿಕ್ಕುತ್ತೆ ಅಂತ ಮಾಡ್ತಿದಾರ ಗೊತ್ತಿಲ್ಲ. ಆಲ್ಮೋಸ್ಟ್ ನೀವು ನೋಡ್ಬೋದು, ಅಶ್ವಿನಿ ಗೌಡ ಅವರು ಇದಕ್ಕೆ ಒಪ್ಪಲ್ಲ ಅಂತ ಚೆನ್ನಾಗಿ ಗೊತ್ತಿತ್ತು. ಇಲ್ಲ ಇದರಲ್ಲೇ ಇನ್ನೊಂದು ಕೂಡ ಟ್ವಿಸ್ಟ್ ಕೂಡ ಕೊಡ್ಬೋದಿತ್ತು, ಯಾರಿಗೆ ಇಲ್ಲಿ ಬಹುಮತ ಬರುತ್ತೋ ಅವ್ರಿಗೆ ಲೆಟರ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ಆ ರೀತಿಯಾಗೂ ಇಲ್ಲಿ ಮಾಡಲಿಲ್ಲ. ಎಲ್ಲರೂ ಕೂಡ ಒಂದೇ ಒಪಿನಿಯನ್ ಕೊಡಬೇಕು ಅಂತ ಇಲ್ಲಿ ಹೇಳಿದ್ದೆ ಮೇನ್ ಮಿಸ್ಟೇಕ್ ಆಯಿತು. ಇಲ್ಲಿ ಬೇಕಂತ ಅಂದ್ಬಿಟ್ಟು TRPಗೋಸ್ಕರ ಮಾಡ್ತಾ ಇದಾರೋ ಅಥವಾ ರಿಷಾ ಅವ್ರಿಗೆ ಫೇವರಿಸಮ್ ಮಾಡ್ತಾ ಇದಾರೋ, ನಿಜವಾಗ್ಲೂ ಕೂಡ ಫೇವರಿಸಮ್ ಅಂತಾನೆ ಅನ್ನಿಸ್ತದೆ. ಈ ಥರ ವಿಚಾರಗಳು ನೋಡಿದಾಗ ಒಂದೊಂದ್ಸತಿ ಸ್ಕ್ರಿಪ್ಟೆಡ್ ಅಂತ ಕೂಡ ಇಲ್ಲಿ ಅನಿಸ್ಬಿಡುತ್ತೆ. ನೋಡೋಣ ವೀಕ್ಷಕರ, ಸದ್ಯ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಏನೇನು ವಿಚಾರಗಳು ಚರ್ಚೆ ಆಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ನಿನ್ನೆ ಕಳಪೆ ಮತ್ತಿಲ್ಲಿ ಉತ್ತಮ ಕೊಡಬೇಕಾದ್ರೂ ನೀವು ಅಬ್ಸರ್ವ್ ಮಾಡಬಹುದು. ಫಸ್ಟಿಗೆ ಇಲ್ಲಿ ಗೊತ್ತಿರಲಿಲ್ಲ ಅಂತ ಕಾಣಿಸುತ್ತೆ. ಸುದ್ದಿ ಅವರಿಗೆ, ರಾಶಿಕಾ ಅವ್ರಿಗೆ, ಅಶ್ವಿನಿಗಳವ್ರಿಗೆ ಇವರೆಲ್ಲರೂ ಕೂಡ ಮಾತಾಡ್ಕೊಂಡಿದ್ದೇನಪ್ಪ ಅಂತಂದ್ರೆ, ಯಾರು ಕೊಟ್ಟರು ಕೂಡ ಇಲ್ಲಿ ಗಿಲ್ಲಿಗೆ ಕಳಪೆ ಕೊಡಬಾರ್ದು ಅಂತ ಮಾತಾಡ್ಕೊಂಡ್ರು. ಆ ನಂತರ ನೀವು ನೋಡಬೇಕು, ಇಲ್ಲಿ ಕಳಪೆ ಅಂತ ಬಂದಾಗ ಯಾರ್ಯಾರು ಕೊಡಬಾರ್ದು ಅಂತ ಮಾತಾಡ್ಕೊಂಡಿದ್ರು. ಇಲ್ಲಿ ಅಶ್ವಿನಿ ಅವರು ಕೂಡ ಕಳಪೆ ಕೊಟ್ಟಿದ್ದು ಗಿಲ್ಲಿಯವರಿಗೆ, ಕಾಕ್ರೋಚ್ ಸುದ್ದಿ ಅವರು ಕೂಡ ಅಷ್ಟೇ, ಮತ್ತಿಲ್ಲಿ
ರಾಶಿಕ್ ಅವರು ಕೂಡ ಇಲ್ಲಿ ಅಷ್ಟೇ. ಇಲ್ಲಿ ರಾಶಿಕ್ ಅವರಂತೂ ಸಿಕ್ಕಾಪಟ್ಟೆ ಇಲ್ಲಿ ಉರ್ದೋಗ್ಬಿಟ್ಟಿದೆ. ಅದೊಂದು ವಿಚಾರ ಸ್ಟೂಡೆಂಟ್ ಆಫ್ ದಿ ವೀಕ್ಗೆ ಇಲ್ಲಿ ಗಿಲ್ಲಿಯವರು ಬಿಟ್ಕೊಡ್ಲಿಲ್ವಲ್ಲ, ಆ ಒಂದು ವಿಚಾರನ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಬರ್ತಾನೆ ಇದ್ದಾರೆ, ದ್ವೇಷ ಸಾಧಿಸ್ತಾನೆ ಇದ್ದಾರೆ, ಹಾಗೇನಂತೂ ಸಾಧಿಸ್ತಾನೆ ಇದ್ದಾರೆ. ಇದು ಯಾವುದೇ ರೀತಿಯಲ್ಲಿ ವರ್ಕ್ ಆಗಲ್ಲ ಅಂತ ನನಗನ್ಸುತ್ತೆ. ಧ್ರುವಂತವ್ರಂತೂ ಇಲ್ಲಿ ಫೂಟೇಜ್ಗೋಸ್ಕರನೇ ನಿನ್ನೆ ಬೇಕು ಅಂತಾನೆ ಇಲ್ಲಿ ಗಿಲ್ಲಿ ಅವ್ರನ್ನ ಟ್ರಿಗರ್ ಮಾಡಿದ್ದು. ಆಲ್ಮೋಸ್ಟ್ ಅವ್ರು ಎಲ್ಲಾನು ಕೂಡ ಇಲ್ಲಿ ಗಿಲ್ಲಿಯವರು ಕಾಮಿಡಿಯಿಂದ ತಗೊಂತಿದ್ದಾರೆ. ಅವರು ಕೂಡ ಸೀರಿಯಸ್ ಆಗಿ ಮಾತಾಡಬೇಕಿತ್ತು, ಯಾಕಂದ್ರೆ ಅವ್ರು ಅಷ್ಟೊಂದು ಸೀರಿಯಸ್ ಆಗಿ ಮಾತಾಡಲ್ಲ. ಹೌದು, ಸ್ವಲ್ಪ ಜೋರಾಗಿ ಮಾತಾಡಿದ್ರು, ಬಟ್ ಧ್ರುವಂತವ್ರಷ್ಟು ಓವರ್ ಆಗಿ ಇಲ್ಲಿ ಆಡ್ಲಿಲ್ಲ. ಎಲ್ಲರಲ್ಲೂ ಕೂಡ ಒಂದೇ ರೀತಿಯಾದ ಕಲೆ ಇಲ್ಲಿ ಇರಲ್ಲ. ಇವಾಗ ಧ್ರುವಂತವ್ರು ಗಿಲ್ಲಿ ನಟವ್ರಿಗೆ ಚಾಲೆಂಜ್ ಹಾಕೋದಲ್ಲ, ಸರಿ ಇವಾಗ ಗಿಲ್ಲಿ ಅವ್ರ ತರಾನೇ ಧ್ರುವಂತವ್ರು ಮಾಡಿ ತೋರಿಸ್ಲಿ, ಇದು ನಾನು ಚಾಲೆಂಜ್ ಆಗ್ತೀನಿ ಈ ರೀತಿಯಾಗಿ ಹೇಳಿದ್ರೆ ನಿಜವಾಗ್ಲೂ ಕೂಡ ಅವ್ರ ಕೈಯಲ್ಲಿ ಸಾಧ್ಯನೇ ಇಲ್ಲ. ಅವ್ರಿಗೇನೇ ಇದ್ರು ಬಕೆಟ್ ಹಿಡಿಯೋದು ಚೆನ್ನಾಗಿ ಗೊತ್ತು. ಫಸ್ಟ್ ಇಲ್ಲಿ ಮಲ್ಲಮ್ಮ ಅವ್ರು ಇದ್ರು ಅಂತಂದ್ಬಿಟ್ಟು ಸಿಂಪತಿ ಕಾರ್ಡ್ನ ಪ್ಲೇ ಮಾಡ್ಕೊಂಡ್ರು. ಅವ್ರು ಹೋಗಿದ ತಕ್ಷಣ ಹೆಚ್ಚು ಇಲ್ಲಿ ಆಕ್ಟಿವ್ ಆಗಿ ಇದ್ದಿದ್ದು ಯಾರಪ್ಪ ಬಿಗ್ ಬಾಸ್ ಮನೆಯಲ್ಲಿ ಅಂತಂದ್ರೆ ಧ್ರುವಂತವ್ರು. ಅವ್ರಿಗೇನೋ ಜವಾಬ್ದಾರಿ ಇತ್ತಂತೆ. ಏನ್ ಜವಾಬ್ದಾರಿ ಇತ್ತು? ಅವ್ರ ಮನೆಯಿಂದ ಏನಾದ್ರು ಹೇಳಿ ಕಳ್ಸಿದ್ರ? ಇಲ್ಲಿ ಮಲ್ಲಮ್ಮ ಅವರು ನಿನ್ ಜವಾಬ್ದಾರಿ ಅಪ್ಪ, ನೀನ್ ಚೆನ್ನಾಗಿ ನೋಡ್ಕೋ, ಊಟ ತಿಂಡಿ ಮಾಡ್ಕೊಂಡು ಅವ್ರ ಹಿಂದೆ ಓಡಾಡು ಅಂತಂದ್ಬಿಟ್ಟು. ಆನಂತರ ರಕ್ಷಿತಾ ಅವ್ರಿಗೆ ಇಲ್ಲಿ ಅವರು ಬಲೆ ಬೀಳ್ಸಿದ್ರು. ಬಟ್ ರಕ್ಷಿತಾ ಅವರು ತುಂಬಾ ಚೆನ್ನಾಗಿ ಕ್ಲವರ್ ಆಗಿ ಇಲ್ಲಿ ಆಟ ಆಡ್ತಾ ಇದಾರೆ. ಅವ್ರ ಆಟನ ಅವ್ರು ಆಡ್ತಾ ಇದಾರೆ, ಯಾರಿಗೂ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಇಲ್ಲಿ ಧ್ರುವಂತವ್ರಿಗೆ ಅದು ವರ್ಕೌಟ್ ಆಗಲಿಲ್ಲ. ಆ ನಂತರ ಇಲ್ಲಿ ರಕ್ಷಿತಾ ಅವ್ರ ವಿರುದ್ಧನೂ ಕೂಡ ಇಲ್ಲಿ ತಿರುಗಿ ಬಿದ್ರು. ಸದ್ಯ ಬಿಗ್ ಬಾಸ್ ಮನೇಲಿ ಏನಾಗ್ತದೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಅವ್ರ ವ್ಯಕ್ತಿತ್ವನ ತೋರಿಸೋದ್ರಲ್ಲಿ ಇಲ್ಲಿ ಸೋಲ್ತಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಇಲ್ಲಿ ರಿಷಾ ಅವ್ರಿಗೆ ಹೆಚ್ಚಾಗಿ ಕ್ಲಾಸ್ ತಗೊಳಕ್ಕಿಂತ ಇಲ್ಲಿ ಧ್ರುವಂತವ್ರಿಗೆ ತಗೊಳ್ಬಹುದು ಅಂತ ಅಂದ್ಬಿಟ್ಟು ಇಲ್ಲಿ ಅನಿಸ್ತದೆ. ಅಶ್ವಿನಿ ಗೌಡ ಅವ್ರಂತೂ ಕೇಳೇ ಬಿಡಿ, ಅವ್ರಿಗಂತೂ ಯಾವುದಕ್ಕೂ ಇಲ್ಲಿ ಕ್ಲಾಸ್ ತಗೊಳ್ಳೋದೇ ಇಲ್ಲ. ಏನನ್ನ ಕೇಳಿದ್ರೆ ನೀವು ಬಿಟ್ಕೊಳ್ಬೋದಿತ್ತಲ್ಲ ಮೇಡಮ್, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಆ ಒಂದು ವಿಚಾರನ ಮುಚ್ಚಾಕ್ಬಿಡ್ತಾರೆ. ಗಿಲ್ಲಿ ಅವ್ರ ಬಗ್ಗೆ ಇವ್ರು ಎಷ್ಟು ಮಾತಾಡ್ತಾರೆ ಅಂತಂದ್ರೆ ರಾಶಿಕ್ ಅವ್ರ ಜೊತೆ ಕೂತಾಗ ಗಿಲ್ಲಿ ಯಾವ್ದಕ್ಕೆ ಸ್ಟ್ಯಾಂಡ್ ತಗೊಂಡಿದ್ದಾನೆ ಅಂತ ಇಲ್ಲಿ ಕೇಳಿದ್ರು. ಈ ಸೀಸನ್ ಅಲ್ಲಿ ಫಸ್ಟ್ ಕಿಚ್ಚನ ಮೆಚ್ಚುಗೆ ಚಪ್ಪಳೆ ಸಿಕ್ಕಿರೋದೆ ಇಲ್ಲಿ ಗಿಲ್ಲಿ ನಟವ್ರಿಗೆ. ಅದು ಕೂಡ ಇಲ್ಲಿ ಕಾಮನ್ ಸೆನ್ಸ್ ಇಲ್ಲ. ಎಲ್ಲರೂ ಕೂಡ ಬಿಗ್ ಬಾಸ್ ಮನೇಲಿ ಇರೋರು ಗಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೊರಗಡೆ ಅವರಿಗೆ ಅಷ್ಟೊಂದು ಜನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರಂತೆ. ಏನು ಗಿಲ್ಲಿ ಇಲ್ಲಿ ಅಂತ ಕೇಳ್ತಾರೆ. ಫಸ್ಟ್ ಆಫ್ ಆಲ್ ಇವ್ರು ಯಾವ್ದಕ್ಕೆ ಇಲ್ಲಿ ಸ್ಟ್ಯಾಂಡ್ ತಗೊಂಡಿದ್ದಾರೆ, ಈ ಒಂದು ವಿಚಾರಕ್ಕೆ ಕ್ಲಾಸ್ ತಗೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ರಿಷಾ ಅವ್ರಿಗಂತೂ ಉಗಿದು ಉಪ್ಪಿನಕಾಯಿ ಹಾಕ್ಲೇಬೇಕು. ನೋಡೋಣ, ಇಲ್ಲ ಅಂತಂದ್ರೆ ಲಾಸ್ಟ್ ಸೀಸನ್ ಭವ್ಯ ಗೌಡವ್ರಿಗೆ ಬಿಟ್ಬಿಟ್ರಲ್ಲ, ಆ ರೀತಿಯಾಗಿ ಬಿಡ್ತಾರ ಏನು ಅಂತ ಅಂದ್ಬಿಟ್ಟು. ಒಂದು ಪಕ್ಷ ಭವ್ಯ ಗೌಡವರಾದ್ರೂ ಕೂಡ ಇಲ್ಲಿ ಸಾರಿ ತಪ್ಪಾಯ್ತು ಅಂತ ಅಂದ್ಬಿಟ್ಟು ಮನಸ್ಫೂರ್ತಿಯಾಗಿ ಹೋಗಿ ಇಲ್ಲಿ ಹನುಮಂತವ್ರನ್ನ ಇಲ್ಲಿ ಕೇಳಿದ್ರು. ಹನುಮಂತವ್ರು ಕೂಡ ಪರವಾಗಿಲ್ಲ ಅಂತ ಇಲ್ಲಿ ಅಂದ್ರೆ ಹೊಡೆದಿದ ತಕ್ಷಣ ಹೋಗಿ ಕೇಳಿದ್ರು. ಯಾರು ಕೂಡ ಇಲ್ಲಿ ಹೇಳಿಲ್ಲ. ಇಲ್ಲಿ ರಿಷಾ ಅವ್ರು ಏನ್ ಮಾಡಿದ್ರು ಅಂತ ಅಂದ್ರೆ ಇಲ್ಲಿ ಗಿಲ್ಲಿ ಮಾಡಿದ್ದೆ ತಪ್ಪು ಅನ್ನೋ ರೀತಿಲಿ ಇನ್ನೂ ಕೂಡ ಅಹಮಿಂದಾನೆ ಇಲ್ಲಿ ಮಾತಾಡ್ತಾ ಇದಾರೆ. ಅವ್ರಿಗೆ ಎಷ್ಟು ಕ್ಲಾಸ್ ಸಿಗುತ್ತೆ ಅಂತ ಇಲ್ಲಿ ಕಾದು ನೋಡ್ಬೇಕಿದೆ. ಧ್ರುವಂತವ್ರಂತೂ ಇಲ್ಲಿ ತುಂಬಾ ಇಲ್ಲಿ ಹೀಯಾಡ್ಸೋದಕ್ಕೆ ಇಲ್ಲಿ ಪೇಮೆಂಟ್ ಕೊಡ್ತಾರೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಯಾರು ಕೇಳಿಸ್ಕೊಂಡ್ರೋ ಇಲ್ಲ ಗೊತ್ತಿಲ್ಲ, ನಾನಂತೂ 100% ಇದನ್ನ ಕೇಳಿಸ್ಕೊಂಡೆ. ಮತ್ತೆ ಇಲ್ಲಿ ಮಾತಾಡ್ಬೇಕಾದ್ರೂ ಕೂಡ ಅವ್ರಿಗೆ ಮೈ ಮೇಲೆ ನಿಗಾ ಇರಲ್ಲ ಅಂತ ಅಂದ್ಬಿಟ್ಟು ಅನಿಸ್ತದೆ. ಬೇರೆಯವ್ರ ತಲೆಗೆ ಡ್ರಿಲ್ ಹೊಡೆಯೋದನ್ನ ಬಿಟ್ಬಿಟ್ಟು ಆಲ್ಮೋಸ್ಟ್ ಅವ್ರ ಆಟನ ಅವರು ಮರ್ತಿದ್ದಾರೆ. ಇಲ್ಲಿ ಫೂಟೇಜ್ ಬೇಕಾಗಿರೋದೇ ಇಲ್ಲಿ ಧ್ರುವಂತವ್ರಿಗೆ. ಅದಕ್ಕೆ ಇಲ್ಲಿ ಗಿಲ್ಲಿ ನಟ ಅವ್ರನ್ನ ಯೂಸ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಬೇಕಂತ ಕಾಲ್ ಕೇರ್ಕೊಂಡು ಜಗಳಕ್ಕೆ ಹೋಗಿದ್ದು. ಇದರಲ್ಲಿ ರಿಷಾ ಅವ್ರು ಎಷ್ಟು ಓವರ್ ಆಗಿ ಮಾತಾಡ್ತಾರೆ ಅಂತಂದ್ರೆ ಆಲ್ಮೋಸ್ಟ್ ಗಿಲ್ಲಿ ಅವರಿಂದ ಫೂಟೇಜ್ ತಗೋಬೇಕು ಅಂತ ಕಾಯ್ತಿರೋದೇ ಇಲ್ಲಿ ರಿಷಾ ಅವರು, ಮತ್ತೆ ಇಲ್ಲಿ ರಾಶಿಕಾ ಅವರು, ಸುದಿ ಅವರು, ಅಶ್ವಿನಿ ಅವರು. ಇವಾಗ ಗಿಲ್ಲಿ ನಟ ಅವರು ಒಂದು ಪವರ್ ಕಾರ್ಡ್ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗ್ತದೆ. ಆಲ್ಮೋಸ್ಟ್ ಇವತ್ತು ಎಲಿಮಿನೇಷನ್ ಪ್ರಕ್ರಿಯೆ ಏನಿದೆ, ಫ್ರ್ಯಾಂಕ್ ಎಲಿಮಿನೇಷನ್ ಮಾಡಬೇಕು ಆಲ್ಮೋಸ್ಟ್ ನನಗೆ ಅನ್ಸಿರೋ ಪ್ರಕಾರ. ಇಲ್ಲಿ ಗಿಲ್ಲಿ ಅವ್ರನ್ನ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಹಾಕ್ಬಿಟ್ಟು ಇಲ್ಲಿ ಬಿಡಬೇಕು. ಯಾರ್ಯಾರು ಯಾವ್ಯಾವ ತರ ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೇಕು. ಆಲ್ಮೋಸ್ಟ್ ಬಿಗ್ ಬಾಸ್ ನೋಡ್ತಿರೋದೇ ಇಲ್ಲಿ ಗಿಲ್ಲಿ ನಟ ಅವ್ರಿಗೋಸ್ಕರ. ಇಲ್ಲ ಅವ್ರೇನಾದ್ರೂ ಸೀಕ್ರೆಟ್ ರೂಮ್ಗೆ ಹೋದ್ರು ಅಂತ ಅಂದ್ರೆ ಆ ವಾರದ TRP ಹೇಗಿರುತ್ತೆ, ಮಿಕ್ಕಿರೋ ಬಿಗ್ ಬಾಸ್ ಸ್ಪರ್ಧಿಗಳು ಏನೊಂದು ಆಟ ಆಡ್ತಾರೆ. ಯಾಕಂದ್ರೆ ಬೇಕಂತಂದ್ರೆ ಎಲ್ಲರೂ ಕೂಡ ಗಿಲ್ಲಿ ಹಾಗೆ, ಗಿಲ್ಲಿ ಹೀಗೆ, ಕಾವ್ಯ ಹಾಗೆ, ಕಾವ್ಯ ಹೀಗೆ. ನೀವು ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ರಘು ಅವ್ರು ಕೂಡ ಇಲ್ಲಿ ಬೈತಾರೆ, ಮತ್ತೆ ಇಲ್ಲಿ ತುಂಬಾ ಓವರ್ ಆಯ್ತು ಅಂತ ಅಂದ್ಬಿಟ್ಟು ಅಭಿಷೇಕ್ ಅವ್ರು ಕೂಡ ಇಲ್ಲಿ ನಿನ್ನೆ ಹೇಳಿದ್ರು. ಮತ್ತೆ ಇಲ್ಲಿ ಧ್ರುವಂತವ್ರು ಕೂಡ ಇಲ್ಲಿ ಹೇಳಿದ್ರು. ಯಾಕಂದ್ರೆ ಚಾಲೆಂಜ್ ಹಾಕ್ತಾರೆ. ಏನಪ್ಪ ಚಾಲೆಂಜ್? ಇವ್ರದ್ದು ಏನೂ ಕೂಡ ಚಾಲೆಂಜ್ ಇಲ್ಲ, ಬರೀ ಬಕೆಟ್ ಹಿಡಿಯೋ ಪ್ರೋಗ್ರಾಮ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಇಲ್ಲಿ ಅಶ್ವಿನಿ ಗೌಡವರು ಕೂಡ ನೀವು ನೋಡ್ಬೋದು, ಮತ್ತೆ ಇಲ್ಲಿ ಜಾನ್ವಿ ಅವರು ಕೂಡ ಇಲ್ಲಿ ನೋಡ್ಬೋದು. ಪ್ರತಿಯೊಬ್ಬರು ಬಾಯಲ್ಲೂ ಕೂಡ ಗಿಲ್ಲಿ ಹಾಗೆ ಹೀಗೆ, ಇವ್ರದೊಂದು ವ್ಯಕ್ತಿತ್ವನೇ ಹೀಗೇನಾ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಇಲ್ಲಿ ನಿಜವಾಗ್ಲೂ ಕೂಡ ಸೀಕ್ರೆಟ್ ರೂಮಲ್ಲಿ ಗಿಲ್ಲಿ ನಟ ಅವ್ರನ್ನ ಹಾಕಬೇಕು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಒಂದು ವಾರ ಪೂರ್ತಿ ಇಲ್ಲಿ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೋಬಾರ್ದು, ಎಲಿಮಿನೇಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಮಿಕ್ಕಿರೋ ಸ್ಪರ್ಧಿಗಳಿಗೆ ಅನಿಸ್ಬೇಕು. ಆ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ವಿಚಾರ ಇಲ್ಲಿ ರಾಶಿಕ್ ಅವರು ಇಲ್ಲಿ ಹೇಳಿದ್ರು ಕ್ಯಾಮ್ರಾ ಹತ್ರ ಹೋಗ್ಬಿಟ್ಟು, ನನ್ನ ಸೀಕ್ರೆಟ್ ರೂಮ್ಗೆ ಹಾಕಿ ಬಿಗ್ ಬಾಸ್ ಪ್ಲೀಸ್ ಬಿಗ್ ಬಾಸ್. ಆಮೇಲೆ ನಾನು ಬಂದಿದ ತಕ್ಷಣ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ನೋಡ್ಬಿಟ್ಟು ಆಮೇಲೆ ನಾನು ಇನ್ನೂ ಚೆನ್ನಾಗಿ ರೆಬಲ್ ಆಗಿ ಆಟ ಆಡ್ತೀನಿ ಅಂತ ಇಲ್ಲಿ ಹೇಳಿದ್ರು. ಈಗ ಗಿಲ್ಲಿ ನಟ ಅವ್ರನ್ನ ಸೀಕ್ರೆಟ್ ರೂಮ್ಗೆ ಹಾಕಿದ್ರೆ ಇವರೆಲ್ಲ ಯಾವ
ಯಾವ ರೀತಿ ಕಂಟೆಂಟ್ ಕೊಡೋದ್ರಲ್ಲಿ ಸಕ್ಸಸ್ ಆಗ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಇಲ್ಲಿ ಗಿಲ್ಲಿ ನಟ ಅವ್ರನ್ನ ಸೀಕ್ರೆಟ್ ರೂಮ್ಗೆ ಹಾಕಿದ್ರೆ ಚೆನ್ನಾಗಿರುತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದೇ ತರಹದ ಒಪಿನಿಯನ್ ಇರಲ್ಲ. ಇಲ್ಲಿ ಎಲ್ಲರೂ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಗಿಲ್ಲಿ ಅವರು ಫೂಟೇಜ್ಗೋಸ್ಕರ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನನ್ನ ಪ್ರಕಾರ ಇಲ್ಲಿ ಗಿಲ್ಲಿ ನಟ ಅವರು ಫೂಟೇಜ್ಗೋಸ್ಕರ ಏನೂ ಮಾಡ್ತಾಯಿಲ್ಲ. ಅವರ ಒಂದು ವ್ಯಕ್ತಿತ್ವ ಹೇಗಿದೆ ಅದೇ ರೀತಿ ಬಿಗ್ ಬಾಸ್ ಮನೇಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಕಾವ್ಯ ಅವರು ಕೂಡ ನೀವು ನೋಡ್ಬೋದು, ಆಲ್ಮೋಸ್ಟ್ ಬೇಕು ಅಂತ ಏನು ಇಲ್ಲಿ ಕಾಲ್ ಕೇಳ್ಕೊಂಡು ಜಗಳಕ್ಕೆ ಹೋಗಲ್ಲ. ಅವ್ರ ತಂಟೆಗೆ ಬಂದ್ರೆ ಇಲ್ಲಿ ಮಾತ್ರನೇ ಇಲ್ಲಿ ಮಾತಾಡ್ತಿದ್ದಾರೆ. ಧ್ರುವಂತವ್ರಿಗೂ ನಿನ್ನೆ ಇಲ್ಲಿ ಎಚ್ಚರಿಕೆ ಕೊಟ್ಟರು. ಆಲ್ಮೋಸ್ಟ್ ಕಿಚ್ಚನ ಪಂಚಾಯಿತಿಯಲ್ಲಿ ಈ ರೀತಿಯಾಗಿ ಕಾವ್ಯ ಅವ್ರ ಹೆಸರನ್ನ ಯಾಕೆ ತಗೊಂಡ್ರಿ ಅಂತ ಅಂದ್ಬಿಟ್ಟು ಧ್ರುವಂತವ್ರಿಗೆ ಬೈದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ಈಗ 10 ಜನ ನಾಮಿನೇಷನ್ ಆಗಿದ್ದಾರೆ. ಒಂದು ಅಶ್ವಿನಿ ಅವರು, ಸುದಿ ಅವರು, ಧ್ರುವಂತವರು, ಗಿಲ್ಲಿ ನಟ ಅವರು, ಸೂರಜ್ ಅವರು, ಚಂದ್ರಪ್ರಭಾ ಅವರು, ರಾಶಿಕ್ ಅವರು, ಸ್ಪಂದನ ಅವರು, ಧನುಷ್ ಅವರು, ರಕ್ಷಿತಾ ಅವರು. ಇದರಲ್ಲಿ ಸೇವ್ ಆಗೋದು 100% ರಕ್ಷಿತಾ ಅವರಂತೂ ಇಲ್ಲಿ ಸೇವ್ ಆಗೇ ಆಗ್ತಾರೆ. ಧನುಷ್ ಅವರಂತೂ ಕೇಳಲೇಬೇಡಿ, 100% ಅವರು ಕೂಡ ಸೇವ್ ಆಗ್ತಾರೆ. ಮತ್ತೆ ಇಲ್ಲಿ ಸ್ಪಂದನ ಅವರು ಸೇವ್ ಆಗ್ತಾರೆ. ರಾಶಿಕಾ ಅವರು ಕೂಡ ಇಲ್ಲಿ ಸೇವ್ ಆಗೇ ಆಗ್ತಾರೆ. ಚಂದ್ರಪ್ರಭಾ ಅವರು ಕೂಡ ಇಲ್ಲಿ ಸ್ವಲ್ಪ ಡೌಟ್ ಇದೆ. ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಮನೆಗೆ ಬಂದಾಗಿಂದ ನೀವು ನೋಡ್ಬೋದು ಅವರೊಂದು ವ್ಯಕ್ತಿತ್ವ ಏನಿದೆ ಮತ್ತು ಅವರಲ್ಲಿ ಏನೊಂದು ಟ್ಯಾಲೆಂಟ್ ಇದೆ ಅನ್ನೋ ಅವರು ತೋರಿಸೇ ಇಲ್ಲ. ಆಲ್ಮೋಸ್ಟ್ ಅವ್ರದ್ದೊಂದು ಟ್ಯಾಲೆಂಟ್ ಏನು ಅಂತಂದ್ರೆ ನಮ್ದವ್ರಿಗೆ ಹೇಗೆ ಚೂರಿ ಹಾಕ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅವ್ರದ್ದೊಂದು ಟ್ಯಾಲೆಂಟ್ ಅಂತ ಕಾಣಿಸುತ್ತೆ. ನಂಬಿಸಿ ಮೋಸ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಅಂದ್ಬಿಟ್ಟು ಇಲ್ಲಿ ರಿಷಾ ಅವರು ಗಿಲ್ಲಿ ಅವ್ರಿಗೆ ಹೇಳಿದ್ರು. ಅದು ಅವ್ರಿಗೆ ಸೂಟ್ ಆಗಲ್ಲ ಗಿಲ್ಲಿ ಅವ್ರಿಗೆ. ಇದು ಚಂದ್ರಪ್ರಭಾ ಅವ್ರಿಗೆ ತುಂಬಾ ಚೆನ್ನಾಗಿ ಇಲ್ಲಿ ಸೂಟ್ ಆಗುತ್ತೆ. ಸೂರಜ್ ಅವರಂತೂ ಈ ವೀಕು ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಆಟ ಆಡಿದ್ರು. ಆ ಒಂದು ಬಕೆಟ್ ಗ್ರೂಪ್ ಇಂದ ಮತ್ತೆ ಇಲ್ಲಿ ರಾಶಿಕ್ ಅವರಿಂದ ಸ್ವಲ್ಪ ದೂರ ಆಗಿದ ತಕ್ಷಣ ಸ್ವಲ್ಪ ಚೆನ್ನಾಗಿ ಇಲ್ಲಿ ಆಟ ಆಡಿದ್ರು. ಕಾಮಿಡಿ ಕೂಡ ಎಂಟರ್ಟೈನ್ಮೆಂಟ್ ಕೂಡ ಇಲ್ಲಿ ಕೊಟ್ಟರು. ಇಲ್ಲಿ ಗಿಲ್ಲಿ ನಟ ಅವರಂತೂ ಕೇಳಲೇಬಿಟ್ಟು ಟಾಪ್ 1 ಅಲ್ಲಿದ್ದಾರೆ. ಇವ್ರು ಇಲ್ಲಿ ಎಲಿಮಿನೇಷನ್ ಆಗಕ್ಕಂತೂ ಚಾನ್ಸೇ ಇಲ್ಲ. ಇಲ್ಲಿ ಧ್ರುವಂತವರು, ಆಲ್ಮೋಸ್ಟ್ ಧ್ರುವಂತವರು, ಚಂದ್ರಪ್ರಭಾ ಅವರು, ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಎಲಿಮಿನೇಷನ್ ಆಗಬಹುದು ಅಂತ ನನಗೆ ಅನಿಸ್ತದೆ. ಇನ್ನು ಅಶ್ವಿನಿ ಗೌಡ ಅವರು, ಕಾಕ್ರೋಚ್ ಸುದಿ ಅವರು, ಇವರಿಬ್ಬರು ಅಂತೂ ಇಲ್ಲಿ ಹೋಗಕ್ ಚಾನ್ಸೇ ಇಲ್ಲ. ಯಾಕಂದ್ರೆ TRP ಬರ್ತದೆ, ಇಲ್ಲಿ ಜಗಳ ತೆಗಿತಾರೆ ಅಶ್ವಿನಿ ಗೌಡ ಅವರು. ಅದಕ್ಕೆ ಸಾಥ್ ಕೊಡ್ತಿರೋದು ಇಲ್ಲಿ ಸುದಿ ಅವರು. ಇವ್ರ ಜೊತೆ ಬಕೆಟ್ ಟೀಮಲ್ಲಿ ಸೇರ್ಕೊಂಡಿರೋದು ರಾಶಿಕಾ ಅವರು. ಈ ಆಲ್ಮೋಸ್ಟ್ ಇವ್ರು 3 ಜನ ಅಂತೂ TRP ಕೊಡ್ತಾ ಇದ್ದಾರೆ. ಅಂದ್ರೆ ಒಂದು ಹೊಡೆಯೋದಿರ್ಬೋದು, ಇನ್ನೊಬ್ರಿಗೆ ತಂದಿಡೋ ವಿಚಾರ ಇರ್ಬೋದು, ಈ ರೀತಿಯಾಗಿ ಇವರು TRP ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವ್ರು ಹೊರಗಡೆ ಹೋಗಲ್ಲ. ಧ್ರುವಂತವರಿಂದ ಏನು ಕೂಡ ಇಲ್ಲಿ ಸಾಧ್ಯ ಆಗಿಲ್ಲ. ಅಂದ್ರೆ ಬಕೆಟ್ ಹಿಡಿತಿದ್ದಾರೆ, ಓಕೆ ಬೇಕಂತ ಅಂದ್ಬಿಟ್ಟು ನಿನ್ನೆ ಒಂದೇ ದಿವಸ ಅವರು ಜಗಳ ಆಡಿದ್ದು ಕಾಣಿಸ್ಕೊಂಡಿದ್ದು ಗಿಲ್ಲಿಯವ್ರ ಜೊತೆ ಜಗಳ ಆಡಿದ್ದಕ್ಕೆ. ಆ ನಂತರ ಮನೆ ಎಲ್ಲೂ ಕೂಡ ಇವರು ಕಾಣಿಸಲ್ಲ. ಆಲ್ಮೋಸ್ಟ್ ನಾನು ಮನೇನ ಕ್ಲೀನ್ ಮಾಡಿದೆ, ಕ್ಲೀನ್ ಮಾಡಿದೆ, ನಾನು ಇಲ್ಲಿ ಎಷ್ಟು ಒಳ್ಳೆಯವರು ಅಂತ ಅವರು ತೋರಿಸ್ಕೊಂಡಿರ್ಬೋದು. ಆದ್ರೆ ಬಿಗ್ ಬಾಸ್ ಮೇಲೆ ಬರೀ ಮನೆ ಕ್ಲೀನ್ ಮಾಡೋಕ್ಕೆ ಅಲ್ಲ, ಆಲ್ಮೋಸ್ಟ್ ಇಲ್ಲಿ ಡಾಕ್ ಸತೀಶ್ ಅವರು ಕೂಡ ಅದಕ್ಕೆ ಇಲ್ಲಿ ಹೊರಗಡೆ ಬಂದಿದ್ರು. ಮನೇನ ನೀಟಾಗಿ ಇಟ್ಕೊಳಂಗಿದ್ರೆ ಮನೆಯಲ್ಲೇ ಇರ್ಬೋದು ಅವರು. ಇವಾಗ ಧ್ರುವಂತವರು ಮನೇನ ನೀಟಾಗಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸಿದ್ರು ಕೂಡ ಕಳಿಸ್ಬೋದು. ವೀಕ್ಷಕರೇ, ಸದ್ಯ ಈಗ ನನ್ನ ಪ್ರಕಾರ ಧ್ರುವಂತವರು ಇಲ್ಲ ಚಂದ್ರಪ್ರಭಾ ಅವರು ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಎಲಿಮಿನೇಷನ್ ಆಗಬಹುದು ಅಂತ ಅಂದ್ಬಿಟ್ಟು ಅನಿಸ್ತದೆ. ನಿಮ್ಮ ಪ್ರಕಾರ ಯಾರು ಎಲಿಮಿನೇಷನ್ ಆಗಬೇಕು? ಮತ್ತೆ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಈ ವಾರ ನನ್ನ ಪ್ರಕಾರ ಗಿಲ್ಲಿಯವರಿಗೆ ಸಿಗಲೇಬೇಕು. ಏನಕ್ಕೆ ಅಂತಂದ್ರೆ ಅಷ್ಟು ತಾಳ್ಮೆಯಿಂದ ಅವ್ರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದ್ರು ಕೂಡ ಮತ್ತೆ ರಿಷಾ ಅವ್ರ ಹತ್ರನೇ ಇಲ್ಲಿ ನಗನಗತಾ ಮಾತಾಡ್ಕೊಂಡು ಇದ್ರು. ಯಾಕಂತಂದ್ರೆ ಸುಮ್ಮನೆ ಅಲ್ಲ, ಆಲ್ಮೋಸ್ಟ್ ಇಲ್ಲಿ ಹೊರಗಡೆ ಅವ್ರ ಬಗ್ಗೆ ಎಷ್ಟು ನೆಗೆಟಿವ್ ಆಗುತ್ತೆ ಅಂತಂದ್ರೆ ಇಲ್ಲಿ ಗಿಲ್ಲಿ ನಟ ಅವ್ರನ್ನ ಇಷ್ಟ ಪಡೆದಿರೋರು ಕೂಡ ಕೆಲವೊಬ್ರು ಇದ್ದೇ ಇರ್ತಾರೆ. ಯಾಕಂದ್ರೆ ಎಲ್ಲರೂ ಕೂಡ ಒಬ್ಬರನ್ನೇ ಇಷ್ಟ ಪಡಬೇಕು ಅಂತ ಅಂದ್ಬಿಟ್ಟು ಏನು ಕೂಡ ಇಲ್ಲಿ ರೂಲ್ಸ್ ಇಲ್ಲ ಅನ್ಬೋದು. ಒಂದು ಹುಡುಗಿಕೆಯಲ್ಲಿ ಒದೆ ತಿಂದು ಹೇಗಪ್ಪ ನಗ್ನಾಗ್ತಾ ಇದ್ದಾನೆ, ಇವ್ನಿಗೇನಪ್ಪ ತಾಕತ್ತಿದೆ, ದಮ್ಮಿದೆ ಅಂತ ಕೇಳೋರು ಕೂಡ ಇಲ್ಲಿ ಇರ್ತಾರೆ. ಒಟ್ಟಿನಲ್ಲಿ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಅಂತೂ ಇಲ್ಲಿ ಗಿಲ್ಲಿ ನಟರಿಗೆ ಸಿಗಬೇಕು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ನಿಮ್ಮ ಪ್ರಕಾರ ಯಾರಿಗೆ ಸಿಗಬೇಕು? ಆಲ್ಮೋಸ್ಟ್ ನೀವು ನೋಡ್ಬೋದು, ಕಳೆದ ವಾರ 2 ವಾರದ ಹಿಂದೆ ಇಲ್ಲಿ ರಕ್ಷಿತ್ ಅವ್ರಿಗೆ ಸಿಗ್ಬಹುದಿತ್ತು, ಆದರೆ ಅಲ್ಲಿ ಮಿಸ್ ಆಯಿತು. ಗಿಲ್ಲಿ ನಟ ಅವ್ರಿಗಂತೂ ಒಂದು ಸಿಕ್ಕಿದೆ. ಮತ್ತೆ ಅವ್ರಿಗೆ ಕೊಡಬಾರ್ದು ಅಂತ ಏನಿಲ್ಲಿ ರೂಲ್ಸ್ ಇಲ್ಲ, ಆದರೆ ಕೊಡ್ತಾರಾ ಇಲ್ವಾ ಅಂತಂದರೆ ಈ ವೀಕು ಕೂಡ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆನ ಕ್ಯಾನ್ಸಲ್ ಮಾಡ್ತಾರಾ ಅಂತ ಇಲ್ಲಿ ಕಾದು ನೋಡಬೇಕಿದೆ. ಬಟ್ ನಿಜವಾಗ್ಲೂ ಕೂಡ ಏನನ್ನ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಕೊಡಲಿಲ್ಲ ಅಂತಂದರೆ ಇದು ಕೂಡ ಫೇವರಿಸಮ್ ಅಂತ ಅಂದ್ಬಿಟ್ಟು ಇಲ್ಲಿ ಅನಿಸುತ್ತೆ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ಆಲ್ಮೋಸ್ಟ್ ನೀವು ನೋಡೋದಾದರೆ ಏನು ಕೂಡ ಇಲ್ಲಿ ಗೇಮ್ ಕೊಡಲ್ಲ ಅಂತ ಹೇಳಿದ್ರು, ಚಟುವಟಿಕೆ ಕೊಟ್ಟರು. ಆದರೂ ಕೂಡ ಇಲ್ಲಿ ಚಟುವಟಿಕೆ ಇಲ್ಲ ಅಂದ್ರೂ ಕೂಡ ಇಲ್ಲಿ ಗಿಲ್ಲಿ ನಟ ಅವ್ರ ವ್ಯಕ್ತಿತ್ವ ಏನು ಅಂತ ಅಂದ್ಬಿಟ್ಟು ಅವರು ತೋರಿಸ್ಕೊಂಡಿದ್ದಾರೆ, ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗೆ ಹೆಚ್ಚಿಗೆ ಕ್ಲಾಸ್ ತಗೋಬೇಕು ನಿಮ್ಮ ಪ್ರಕಾರ, ಯಾವ ವಿಚಾರಕ್ಕೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು? ನನ್ನ ಪ್ರಕಾರ ಇಲ್ಲಿ ಧ್ರುವಂತವರು ಇಲ್ಲ ಚಂದ್ರಪ್ರಭಾ ಅವರು ಇಬ್ಬರಲ್ಲಿ ಒಬ್ರು ಹೋಗ್ಬೋದು ಅಂತ ಅನಿಸ್ತದೆ. ರಿಷಾ ಅವರಂತೂ ಇಲ್ಲಿ ನಾಮಿನೇಷನ್ ಲಿಸ್ಟ್ ಎಲ್ಲ ಇಲ್ಲ, ಅವ್ರು ಹೋಗೋದು ಡೌಟು ಅಂತ ಕೂಡ ಇಲ್ಲಿ ಅನಿಸ್ತದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತೆ ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.